ಹಲೋ ಚೆಸ್ ಲವರ್ಸ್, ನಾನು ಶ್ರೀಕೃಷ್ಣ ಉಡುಪ, ಗಣದ ಚೆಸ್ ಅಕಾಡೆಮಿ ಶಿವಮೊಗ್ಗದಿಂದ. ನಾವು ಮಾಡ್ತಿರೋ ಸೀರೀಸ್ ನಿಮ್ಗೆ ಗೊತ್ತಾ ಇದೆ, ಆರ್ಟ್ ಆಫ್ ಚೆಸ್. ಇದ್ರೊಳಗಡೆ ಅಟ್ಯಾಕ್ ಆನ್ ದ ಅನ್ಕ್ಯಾಸಲ್ಡ್ ಕಿಂಗ್. ಈ ಸೀರೀಸ್ ಅಲ್ಲಿ ಕೆಲವು ಗೇಮ್ಗಳನ್ನ ಅತ್ಯುತ್ತಮವಾಗಿರೋದನ್ನ ತೋರಿಸ್ತಾ ಬಂದಿದ್ದೀವಿ. ಇವತ್ತು ನಿಮಗೆ ಇದು ಹಳೆ ಅಂದ್ರೆ ಏನು ಹೇಳ್ತಾರಲ್ಲ, ಓಲ್ಡ್ ವೈನ್ ಇನ್ ದ ನ್ಯೂ ಬಾಟಲ್ ಅಂತ. ಹಳೇದು ಇಟಾಲಿಯನ್ ಗೇಮ್ 1600-700 ಟೈಮಲ್ಲೆಲ್ಲ ಭಾರಿ ಪಾಪ್ಯುಲರ್. 1800 ತುಂಬಾ ಇತ್ತು. ಇದನ್ನ 2012 ಅಲ್ಲಿ ಆಡಿದ್ದಾರೆ ವುಮನ್ ಚಾಂಪಿಯನ್ಶಿಪ್ ಅಲ್ಲಿ, ಯುರೋಪ್ ಅಲ್ಲಿ. ಈ ಗೇಮ್ನ ತೋರಿಸ್ತೀನಿ. ಎಷ್ಟು ಚೆನ್ನಾಗಿ ಆ ಹಳೆ ನೆನಪುಗಳನ್ನೆಲ್ಲ ಮತ್ತೆ ಬರೋ ತರ ಗ್ಯೂಕೋಪಿಯಾನ ಆಡಿದ್ದಾರೆ, ಗ್ರಾಕೋ ಅನಾಲಿಸಿಸ್. ನೋಡೋಣ ಈ ಗೇಮ್ ನಿಮ್ಗೋಸ್ಕರ. ನಾವು E4 ಆಡ್ತೀವಿ. ನಮ್ಮ ಅಪೋನೆಂಟ್ E5 ಆಡಿದ್ದಾರೆ. ನಾವು NF3. ನಮ್ಮ ಅಪೋನೆಂಟ್ ನೈಟ್ C6. ನಾವು ಬಿಷಪ್ C4. ನಮ್ಮ ಅಪೋನೆಂಟ್ ಬಿಷಪ್ C5. ನಾವು C3. ಹಿಂದೆಲ್ಲ ಹೆಚ್ಚಿನ ಗೇಮ್ಗಳು ಇವೇ ಬರ್ತಾ ಇದ್ವು. C3ಗೆ ಬ್ಲ್ಯಾಕ್ NF6. ಇತ್ತೀಚೆಗೆ D3 ಇಟಾಲಿಯನ್ ಗೇಮ್ ತುಂಬಾ ಪಾಪ್ಯುಲರ್. ಈಗ D4 ಇದು ಸ್ವಲ್ಪ ಹಳೆ, ನಾವು ಹೋದ ಒಂದು 50-100 ಇಯರ್ಸ್ ಕೆಳಗಿಂದ ತುಂಬಾ ಆಡಿರೋ ಗೇಮ್ಗಳಿದಾವೆ ಇದರಲ್ಲಿ. D4ಗೆ ಬ್ಲ್ಯಾಕ್ E ಇಂಟು D4, C ಇಂಟು D4, ಬ್ಲ್ಯಾಕ್ ಬಿಷಪ್ B4 ಚೆಕ್, ನೈಟ್ C3. ಇಲ್ಲಿ E4 ಪಾನ್ ನ ಸ್ಯಾಕ್ರಿಫೈಸ್ ಕೊಟ್ಟು ಇದನ್ನ ಅಟ್ಯಾಕ್ ಬಿಲ್ಡಪ್ ಮಾಡುವಂತ ಐಡಿಯಾಗಳು. NC3 ಬ್ಲ್ಯಾಕ್ N ಇಂಟು E4, ವೈಟ್ 0-0, ಬ್ಲ್ಯಾಕ್ N ಇಂಟು C3, B2 ಪಾನ್ ಇಂಟು C3, ಬಿಷಪ್ ಇಂಟು C3. ಈ ಪೊಸಿಷನ್ ಅಲ್ಲಿ ವೈಟ್ ಕ್ಯಾನ್ಸಲ್ ಮಾಡಿ ಡೆವಲಪ್ಮೆಂಟ್ ಕಂಪ್ಲೀಟ್ ಮಾಡಿದ್ದಾರೆ. ಆದ್ರೆ ಬ್ಲ್ಯಾಕ್ ಡೆವಲಪ್ಮೆಂಟ್ ಅಲ್ಲಿ ಹಿಂದಿದ್ದಾರೆ, ಆದ್ರೆ ಮೆಟೀರಿಯಲ್ ಅಪ್ ಇದೆ. ಸೊ ನೋಡಿ, ಇಲ್ಲಿಂದ ಮುಂದೆ ಇಂಟ್ರೆಸ್ಟಿಂಗ್ ಕಂಟಿನ್ಯೂಷನ್ಸ್. ಬಿಷಪ್ ಇಂಟು C3, ಕ್ಯೂ B3, F7 ಪಾನ್ ಮೇಲೆ ಅಟ್ಯಾಕ್, C3 ಬಿಷಪ್ ಮೇಲೆ ಡಬಲ್ ಅಟ್ಯಾಕ್ ಇದೆ. ಬ್ಲ್ಯಾಕ್ ಬಿಷಪ್ ಇಂಟು A1. ಅವ್ರು ಕೇರ್ ಮಾಡ್ತಾ ಇಲ್ಲ, ಅವರು ಕಾನ್ಫಿಡೆಂಟ್ ಆಗಿ ಆಡ್ತಾ ಇದ್ದಾರೆ, ಮೆಟೀರಿಯಲ್ ತಗೊಳ್ತಾ ಇದ್ದಾರೆ. ಆದ್ರೆ ಕಾನ್ಸಿಕ್ವೆನ್ಸ್ಗಳು ತುಂಬಾ ಡೇಂಜರಸ್ ಆಗಿದೆ. ಸೊ ಇಲ್ಲಿ ಬಿಷಪ್ ಇಂಟು F7 ಚೆಕ್, ಬ್ಲ್ಯಾಕ್ ಕಿಂಗ್ F8, ವೈಟ್ ಬಿಷಪ್ G5, ಬ್ಲ್ಯಾಕ್ NE7, ವೈಟ್ ನೈಟ್ E5. ಪೊಸಿಷನ್ಸ್ ಎಲ್ಲ ತುಂಬಾ ಡೇಂಜರಸ್ ಆಗಿ ಕನ್ವರ್ಟ್ ಆಗ್ತಿದೆ ಬ್ಲ್ಯಾಕಿಗೆ. NE5ಗೆ ಅವ್ರು ಬೇರೆ ಕ್ವೀನ್ ಅನ್ನು ಬ್ಲಾಕ್ ಮಾಡಲೇಬೇಕು. ಬ್ಲ್ಯಾಕ್ D5, ವೈಟ್ ಕ್ವೀನ್ F3. ಈಗ ಡಿಸ್ಕವರ್ಡ್ ಚೆಕ್ಕಿಗೆ ಒಂದು ರೆಡಿ ಮಾಡ್ಕೊಂಡಿದ್ದಾರೆ. ಡಿಸ್ಕವರ್ಡ್ ಚೆಕ್ಕಿಗೆ ಅವಕಾಶ ಇದೆ. ಸೊ ಇಲ್ಲಿ ಏನು ಮಾಡಕ್ ಆಗ್ತಿಲ್ಲ, ಅವ್ರ ಮೆಟೀರಿಯಲ್ ವಾಪಸ್ ಕೊಡ್ಲೇಬೇಕು. ಬಿಷಪ್ F5, ಬ್ಲ್ಯಾಕ್ ಬಿಷಪ್ E6, ವೈಟ್ H6, ಬ್ಲ್ಯಾಕ್ ಬಿಷಪ್ ಇಂಟು F5, ವೈಟ್ ಬಿಷಪ್ ಇಂಟು F5, ಬ್ಲ್ಯಾಕ್ H ಇಂಟು G5, ವೈಟ್ ಬಿಷಪ್ G6. ನೋಡಿ, ಈಗೇನು ಮಾಡಕ್ ಆಗ್ತಿಲ್ಲ. ಕಿಂಗ್ ನೋಡಿ, ನೈಟ್ ಅಡ್ಡ ಇಡ್ಲೇಬೇಕು, ಮೀಟಿಂಗ್ ಥ್ರೆಟ್ಸ್ ಇದಾವೆ. ನೈಟ್ F5 ಫಸ್ಟ್, ಕ್ವೀನ್ ಇಂಟು F5 ಚೆಕ್, ಕಿಂಗ್ E7, ಕ್ವೀನ್ F7 ಚೆಕ್. ನಿಜವಾಗ್ಲೂ ಒಂದು ಯುದ್ಧನೇ ನಡೀತಿದೆಯೋ ಎರಡು ರಾಜ್ಯಗಳಿಗೆ. ಅಷ್ಟು ಹೋರಾಟ, ಈ ಒಂದು ಸನ್ನಿವೇಶಗಳನ್ನು ನೋಡಿದ್ರೆ ನಿಜವಾಗ್ಲೂ ಯುದ್ಧನೇ ನಡೀತಿದೆ ಅನ್ನೋಂತ ಒಂದು ಇಂಪ್ರೆಷನ್ ಕೊಡೋ ತರ ಇದೆ. ಕಿಂಗ್ E7, ಕ್ವೀನ್ F7 ಚೆಕ್, ಕಿಂಗ್ D6, ವೈಟ್ ಬಿಷಪ್ F5. ಡೇಂಜರಸ್ ಥ್ರೆಟ್ ಗಳನ್ನು ಕ್ರಿಯೇಟ್ ಮಾಡ್ಕೊಂಡು ಕೂತಿದ್ದಾರೆ ವೈಟ್. ಬ್ಲ್ಯಾಕ್ ಕ್ವೀನ್ E8. ಇದೊಂದು ಒಳ್ಳೆ ಮೆಥಡಾಲಜಿ. ಅಟ್ಯಾಕ್ ಜಾಸ್ತಿ ಆಯ್ತು ಅಂತ ಕ್ವೀನ್ ಎಕ್ಸ್ಚೇಂಜಿಗೆ ಬರ್ತಾರೆ. ಆದ್ರೆ ವೈಟ್ ಇಸ್ ನಾಟ್ ಇಂಟ್ರೆಸ್ಟೆಡ್. ಬ್ಲ್ಯಾಕ್ ಕ್ವೀನ್ ಇಂಟು G7, ವೈಟ್ ಪಾನ್ C6. ಎಸ್ಕೇಪ್ ಆಗ್ಲಿಕ್ಕೆ ಒಂದು ಜಾಗ ಮಾಡ್ಕೊಳ್ತಾ ಇದ್ದಾರೆ ಅವರು. NF7 ಚೆಕ್, ಬ್ಲ್ಯಾಕ್ ಕಿಂಗ್ C7, ನೈಟ್ ಇಂಟು H8 ಚೆಕ್. ನೋಡಿ, ಈ ಪೊಸಿಷನ್ ಅಲ್ಲಿ ಮೆಟೀರಿಯಲಿ ಈಗ ವೈಟೇ ಬೆಟರ್ ಆಗಿದೆ. ಕಿಂಗ್ B6, ರುಕ್ B1 ಚೆಕ್, ಕಿಂಗ್ A6, ಕ್ವೀನ್ B7 ಚೆಕ್, ಕಿಂಗ್ A5,
Queen B4 check. King A6. Queen A3 checkmate. ಈ ಒಂದು ಗೇಮನ್ನ ನೀವು ಎಂಜಾಯ್ ಮಾಡಿದೀರಿ ಅಂತ ಅನ್ಕೊಂಡಿದೀನಿ. ಕೆಲವು ಬೇರೆ ಬೇರೆ ವೇರಿಯೇಷನ್ಗಳು ನೀವೇ ಮನೇಲಿ ಚೆಸ್ ಬೋರ್ಡ್ ಇಟ್ಕೊಂಡು ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಈ ಗೇಮ್ನ ಮುಗಿಸ್ತಾ ಇದ್ದೀವಿ. ನಮ್ಮ ಈ ನಳಂದ ಚೆಸ್ ಅಕಾಡೆಮಿ ಶಿವಮೊಗ್ಗದ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಲೈಕ್ ಮಾಡೋದು ಮರಿಬೇಡಿ. ನಮಸ್ಕಾರ.